ಕೈಗೆ ಬಂದಂತದ್ದು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಆ ರೇಖಾಪಾಠದಿಂದಾಗಿ ಅಂಗಾಂಗವನ್ನು ಕಳೆದುಕೊಂಡು ಗಿರಿ ಕಾರಣಗಳಲ್ಲಿ ಅವಿತು ಕುಳಿತವರು ನಾವು. ನಮ್ಮ ಮುಂದಿನ ಜೀವನದ ಕಥೆಯೇನು ಮಿತ್ರ? ತಿರುಗಾಡುತ್ತಿರುವಂತಹ ಸಮಯದಲ್ಲಿ ಹೊಸ ವಾರ್ತೆಯೊಂದು ಕೇಳಿ ಬಂತು. ನಮ್ಮದೇ ಅಂತ ಶೋಣಿತಾಪುರದಲ್ಲಿ ದ್ವಿತೀಯ ಸತಿಯಾದಂತಹ ಮಾಲಿನಿಗೆ ಮಹಿಷಾಕ್ಯನೆಂಬ ಮಗ ಹುಟ್ಟಿದ್ದಾನೆ. ಆತ ಹುಟ್ಟಿದ್ದು ಮಾತ್ರವಲ್ಲ, ಪರಮ ಕಟ್ಟಾಳವಾಗಿ ಬೆರೆಯುತ್ತಿದ್ದಾನೆ ಎಂಬುದಾಗಿ. ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ನೋಡಿ ಸಂತೋಷವಾಯಿತು. ಎಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇ ನಿಮ್ಮನ್ನು ನೋಡುತ್ತಾ ಇದ್ದು ಒಂದೊಂದು ಭಾಗಗಳೇ ಈ ರೀತಿ ಆಗುವರೆ ಏನು ಕಾರಣ? ಯಾರನ್ನೇ ಏನು ಬಂದಿರಿ ಹೇಳಿ ಬರೀ.
ಹೊಂದಿಸಿಕೊಳ್ತಾ ಇದ್ದೇವೆ. ನಾವು ಯಾರು ಅನ್ಯರಲ್ಲ. ಈ ಹಿಂದೆ ಅಜಯ ಶೋಣಿತಾಪುರದಲ್ಲಿ ಇದ್ದವರು ನಾವು. ಹೌದೇ? ಹೌದು. ನಾನೇ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಇವರೆಲ್ಲ ನಮ್ಮವರೇ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಈ ಹಿಂದೆ ಸುರಲೋಕವನ್ನು ಸೇರಿ ಇಂದ್ರಾದಿ ಸುಮ್ಮನ ಸುರದಲ್ಲಿ ಸುರ ಕತ್ತಿಗೆ ನೀರಿದವರು ನಾವು. ಆದರೆ ನಮ್ಮಿಂದ ಕೈ ಸೋತಂತ ಸುರಪಾಸ ಮಾಡಿರಲಿಲ್ಲ. ನೇರವಾಗಿ ವೈಕುಂಠವನ್ನು ಸೇರಿ ಆ ಹರಿಯಲ್ಲಿ ತೂರಿತ್ತ. ಆ ಹರಿಯು ಬಾರದೆ ತನ್ನ ಕೈಯೋಸವಾದ ಚಕ್ರವನ್ನು ಕಳುಹಿಸಿದ. ಚಕ್ರದಾಘಾತದಿಂದಲಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವನು ನಾವು. ಹೌದು, ಮಾತ್ರ ಅಲ್ಲ, ಆ ಹೊತ್ತಿನಲ್ಲಿ ನಿಮ್ಮ ವಿಷಯವನ್ನು ತಿಳಿದುಕೊಂಡು ನಾವು ಇಲ್ಲಿ ತನಕ ಬಂದಿದ್ದೇವೆ. ವಿದ್ಯುನ್ಮಾನಿಯ ಸುಕುಮಾರ ಮಹಿಷಾಸುರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಆದ್ರೆ ನಮಗೆ ಮಾತ್ರ ದೇವೇಂದ್ರನಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ತಂದೆಯನ್ನು ಕುರಿತಿದ್ದ ನನ್ನ ಜೊತೆಯಲ್ಲಿ ಬನ್ನಿ. ನಾಲ್ಕಲೋಕಕ್ಕೆ ಒಂದು ಕೇಳಿದ್ದೀರಿ, ನಾನೇ ಸರಿ ಏನಂತೆ? ಕೇಳಿದ್ರಲ್ವಾ? ಮಾನ್ಯ ಮಗನಾದ ಮಹಿಷಾಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ನಮ್ಮದಾದ ನಾಲ್ಕು ಲೋಕವನ್ನು
ಕೈವಶ ಮಾಡಬೇಕೆನ್ನುವಂತ ಉದ್ದೇಶದ ಬಂದಿದ್ದಾನಂತೆ. ಎದುರಿಸಬೇಕಾಗಿದೆ. ನಿಮ್ಮ ಕೈಯಾಗಿ ಧರಿಸಿಕೊಳ್ಳಿ. ನಿಮ್ಮದು ವಾಹನ ಉಂಟಲ್ಲ, ಏರಿಕೊಳ್ಳಿ, ನಡೆಯುವಂತ ಕಡೆಗೆ.
ದ್ರೋಹಿ ಅದಕ್ಕೆ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದಾಡಿಸುವಾಗ ಯಾರು ಕಡಿಮೆ ನಿನ್ನನ್ನು ಸರಿಯಾಗಿ ನೋಡಿದೆ ಅಂತ ಆದರೆ ಕಂಠದಿಂದ ಮೇಲೆ ಪ್ರಾಣಿ, ಕಂಠದಿಂದ ಕೆಳಗೆ ಮಾನವ ದೇಹ ಆಕೃತಿ. ಹೌದೇನೋ? ವ್ಯಕ್ತಿಯಲ್ಲಿ ಕೋರಿದ ಕ್ಷಣವೇ ನೀನೇ ಬಲಿಷ್ಠ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಹಣವನ್ನು ಅನೇಕ ಮಂದಿ ನಾನು ಕಂಡಿದ್ದೇನೆ. ಅವರ ಗತಿಯೇನಾಗಿದೆ ಎನ್ನುವ ಹಾಗೆ ನೀನು ಆಲೋಚನೆ ಮಾಡು. ಹೆಚ್ಚು ಬೇಡ. ನಿನ್ನ ತಂದೆಯ ಗತಿಯೇನಾಗ ಆಲೋಚನೆ ಮಾಡಿ ತೇರಲು. ಇಲ್ಲದಿದ್ರೆ ವಜ್ರದಿಂದ ತಲೆಯನ್ನು ಪುಟ್ಟಿ ಇಷ್ಟು ಆಗಬೇಕು ಆಯ್ತಲ್ವೇ? ಮೂರು ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿ ಯೋಗ ಯಜ್ಞಾದಿಗಳನ್ನು ಮಾಡಿ ಅವಿರ್ವಾಗ ಇಂದ್ರಾರ್ಪಣ ಮಾಡಲಾಯಿತು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾತ್ಮನಾಗಬೇಕು. ಹೋಗಿ ಬೋಧಿಸಿ ದಾಕ್ಷಿಣ್ಯ ಬೇಡ. ಯಾರದು? ಸೂರ್ಯಚಂದ್ರನೇ ನಿಮಗಾದರೂ ಸರಿ. ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಕಾರಣೇನು ಚತುರ್ಣ ವಾಣಿ
ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಮಾಡಬಾರದಂತ ಅನ್ಯಾಯವನ್ನೇ ಎಸಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಾಲ್ಕು ಲೋಕವನ್ನು ಸೇರಿ ನಮ್ಮನ್ನು ಮುಖೇನವಾಗಿ ಸೋಲಿಸಿ ತನ್ನದೇ ಆದ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಿಕ್ಕು ಯಾವುದು ಎನ್ನುವ ಹಾಗೆ ಕಾಣದೆ ಹೊರ ಕೊಟ್ಟದ್ದು ನೀನೇ ಅಲ್ವಾ? ನಿನ್ನೆಡೆಗೆ ಬಂದಿದ್ದೀವಿ. ಆತರ ತೋರುವ ಹಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಮಹೇಶನ ಅಟ್ಟಹಾಸ ಎಲ್ಲೇ ಮೀರಿದೆ, ವಂದಿಸುವ ಪದ ಕಾಣದು. ಹಾಗಾಗಿ ನಿನ್ನಲ್ಲೇ ಮಾತನಾಡಬೇಕೆನ್ನುವ ಉದ್ದೇಶವೆನಿಸಿಕೊಂಡು ಕೈಲಾಸದತ್ತ ಪಯಣ ಬೆಳೆಸಿದರೆ ಅದೇ ಉದ್ದೇಶವನ್ನು ಇರಿಸಿಕೊಂಡು ನಾನು ಇತ್ತ ಕಡೆಗೆ ಸಾಗಿದ. ಒಳ್ಳೆದಾಯಿತು. ಸೇರಿದ್ದು ಹಿನಾದ್ರಿಯ ತಪ್ಪಲು ಪ್ರದೇಶ ಕಾಣುತ್ತಾ ಇದೆ. ಚಂದ್ರಕಾಂತ ಶಿಲೆ ಚಂದ್ರಕಾಂತ ಶಿಲೆ ಇತ್ತ ನಳಿನ ಭವನೊಡಗೊಡರು ತಂದು ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಹರನು ನಿಲಯದೊಳಗಿಲ್ಲದಿದೆ ಕಳ್ಳಬಳಿದೆ ಬಳಿಕ ಬಳುತ್ತಳುವಿನ ಶರೀರ ನೊಡೆ ಹರಿಹರನು ಉಹಿನಾದಿಯೊಳಗಿಂದ ಹದಹವನು ಹರಿಹರನ ಪದಗೆ ನಗಿ ಸಂಗಕರು ಗುರುಳ ಮಹಿಷಾಸುರನ ಉಪಗಣನಿ ನರಹರಿ ಸುಖಿಹೆ ನಿರ್ಮಲ ನೀವೇ ಏನು ಬಂದಿರಿ ಹೇಳಿ. ವರಪ್ರಸಾದವನ್ನು ಪಡೆದಂತ ಮಹಿಷಧಾರವ ಮುಕ್ಕೋಟಿ ದೇವತೆಗಳನ್ನು ದಸೆಗಣಿಸಿ ಪಂಚಮಹಾಪಾತಗಳನ್ನು ಮಾತ್ರ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧೆಗೆ ಕಂಗೆಟ್ಟಂತಹ ನಾವು ನಿಮಗೆ ಶರಣು. ಲೋಕದ ಕ್ಷೇಮಕ್ಕಾಗಿ ನನ್ನಲ್ಲಿ ಅಡಕವಾದಂತಹ ಅಂತರ್ಶಕ್ತಿಯನ್ನು ತ್ಯಾಗ ಮಾಡಿದ್ದೆ. ದುಷ್ಟ ಮನುಷ್ಯನ ಒದಗಿಬೇಕಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ರುದ್ರ ತೇಜವನ್ನು ನಭೋ ಮಂಡಲದಲ್ಲಿ ಪ್ರಕಟಿಸಿದ್ದೇನೆ. ನಮ್ಮ ತೇಜವನ್ನು ಹೊರಗಡೆ ವೈಷ್ಣವತೆಗಾಗಿ ದಿವ್ಯ ತೇಜಸ್ಸನ್ನು ಹೊರಗಡೆ ಹಿಡಿದ್ದೇನೆ. ಗೈದ
ಪರಮೇಶ್ವರ ಜಗನ್ಮಾತೆ ಇಂದ್ರಾದಿ ಸುಮನಸರೇ ಹೇಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ, ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರಿ ಕಷ್ಟ ಬಂತೆ, ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಸಂಜಾತನಾದ ಮಹಿಷನಾಮಕ ದೈತ್ಯ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಸಂಪಾದಿಸಿಕೊಂಡವನೇ. ಶಂಕದುರ್ಗರೇ ಮೊದಲಾದಂತಹ ಅಸುರ ಗಡನವನ್ನು ಒಟ್ಟುಗೂಡಿಸಿ ಪರಾಕ್ರಮದಿಂದಲೇ ಪಾತಾಳ ಲೋಕವನ್ನು ವಶಪಡಿಸಿಕೊಂಡನು. ಭೂತಲದಲ್ಲಿ ತನ್ನದಾದಂತಹ ಧರ್ಮವನ್ನೇ ಸ್ಥಾಪಿಸಿ ಯಜ್ಞ ಯಾಗಾದಿ ಸತ್ಕಾರ್ಯಗಳಿಗೆ ತಡೆಯೊಡ್ಡಿದ್ದಾನೆ. ಅಷ್ಟಕ್ಕೂ ಸಾಲದೆ ಮೇಲು ಲೋಕವನ್ನಳರಿ ದೇವತೆಗಳನ್ನೆಲ್ಲ ಭಕ್ಕು ಪಡೆದವನಿದ್ದಾನೆ. ಅವರಿಗೊದಗಿದ ಕಷ್ಟವನ್ನು ದೂರೀಕರಿಸುವಲ್ಲಿ ಮೂರು ಮೂರ್ತಿಗಳಾದಂತಹ ನಾವು ಅಸಮರ್ಥರಾಗಿದ್ದೇವೆ. ಕೂಳನಾದರ ವಿಧಿಯ ವರಬಲದಿಂದ ಕೊಪ್ಪಿ ನಿರ್ಭೀತಿಯಿಂದ ಇದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ಮಹಿಷನ ಬಾಧೆ ಲೋಕಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನಾನುಚರರಾದಂತಹ ಶಂಕದುರ್ಗಾದ್ಯರನ್ನು ವಂದಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿ ದಿವ್ಯ ತೇಜವೆಲ್ಲ ನಭೋಮಂಡಲದಲ್ಲಿ ಒಂದಾಗಿ ನಾರ್ಯಾಕೃತಿಯನ್ನಂತೂ ಅಷ್ಟಭುಜವುಳ್ಳವರಾಗಿ ಸೃಷ್ಟಿಗಿಳಿದು ಅಭಯ ಹಸ್ತವನ್ನು ನೀಡಿದಾಗ ಮನ ತುಷ್ಟಿಯನ್ನು ಹೊಂದಿದ್ದೇವೆ. ದೇವಶಿಲ್ಪಿ ವಿಶ್ವಕರ್ಮರೇ ನಾನಾ ವಿಧದ ವಸನ ಭೂಷಣಾದಿಗಳನ್ನು ತಂದು ಮಾತೆಗೆ ಅರ್ಪಿಸಿದ್ದಾರೆ. ದೇವನಾರ್ಯರೆಲ್ಲ ಮುಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾರೆ. ಮಾತೆಯ ಮಕ್ಕಳಾಗಿ ನಾವು ತಾಯಿಯ ಸೇವೆ ಮಾಡಬೇಕಲ್ಲವೇ? ಹಾಗಾಗಿ ಕರದ ಆಯುಧಗಳನ್ನು ಮಾತೆಯ ಪದತಳದಲ್ಲಿ ಅರ್ಪಿಸೋಣವೇ? ಬ್ರಹ್ಮದಂಡವನಿದ್ದು ಬದಗಿರಿ
ಭಕ್ತಿಯ ಕಾಣಿಕೆಗಳಾಗಿ ಆಯುಧಗಳನ್ನೇ ಮಾತೆಯ ಪದತಳದಲ್ಲಿ ಅರ್ಪಿಸಿದಂತ ಕ್ಷಣವೇ ಪ್ರೀತಿಯಿಂದಲೇ ತನ್ನ ಅಷ್ಟಭುಜಗಳಲ್ಲಿ ಅವುಗಳನ್ನೆಲ್ಲ ಧರಿಸಿಕೊಂಡವಳಿದ್ದಾನೆ. ತನ್ನದ್ದು ಒಂದು ಸೇವೆಯಾಗಬೇಕೆನ್ನುವಂತ ಉದ್ದೇಶ ಬಿಡಿಸಿಕೊಂಡಂತ ಪರ್ವತರಾಜನೇ ಕೇಸರಿಯಾಗಿ ಬರ್ತೇನೆಂತ ಹೇಳಿದ್ದ. ಪಂಚಭೂತಗಳಿಂದ ಅತೀತನಾದಂತಹ ನಾನು ಪಂಚಾಸ್ಯವನ್ನಡರಬೇಕೆ ದುರುಳ ಮಹಿಷನ ಬದಿಗೆ ಬೇಕಾಗಿದ್ದ ಸಿಂಹವಾಹಿನಿಯಾಗಿದ್ದೇನೆ. ಉತ್ಪಾದಕಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಕಗಳು ಹಿಡಿದೆ ಯಾವಳ ಬೆಳಗ್ಗೆ ಹೆಣ್ಣ ಅಥವಾ ಹಿಡಿಯೋಗಿ ಬಂದ ಸಂಕದರ್ಕಾರಿಯನ್ನೇ ಕೇಳಿಸುವಂತೆ ಯಾರೆಂಬುದನ್ನು ನೋಡಿದೆ. ಸಕಲ ಸಿದ್ಧತೆ
ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಠನ. ಎಂತಹ ನ್ಯಾಯವನ್ನು ಎಸಗಿದೆ ನೀನು. ಲೋಕ ನಿಯಾಮಕರಾದಂತಹ ದೇವತೆಗಳನ್ನು ಸುರಲೋಕದಿಂದ ಬಡಿದಟ್ಟಿ ನಾಕವನ್ನಾಳುತ್ತಿರುವೆಯ. ಸ್ವರ್ಗ ಮರ್ತ್ಯ ಪಾತಾಳವನ್ನು ಸೂರೆಗೊಂಡಿರು. ಹೌದು, ಏನೀಗ? ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಏನು ಮಹಾ? ಮೂರು ಲೋಕಾಧೀಶ ನಾನು. ಇರಲಿ ಬಿಡು. ನೀನು ಸಾಮಾನ್ಯ ಹೆಣ್ಣು. ಹಾ. ಹೆಣ್ಣೆ ನೀನಲ್ಲ, ಏನು ಕನ್ಯವೇ ನನಗೆ. ಸುರರನ್ನು ಬರೆಯುವರೆ ಒಂದೇ. ನಿಜ ನಿಜ. ನೀನಾಗೆ ತೋರವಲ್ಲ. ವಿಧ ವಿಧ ರೂಪವನ್ನು ನಾವೆಲ್ಲರೂ ಕಂಡು ತತ್ತರಿಸಿ ಹೋಗಿದ್ದೇವೆ ತಾಯಿ. ನಿಜ ರೂಪವನ್ನು ತಾಳಿ ನಮ್ಮನ್ನು ಬರೆಯಬೇಕಮ್ಮ. ಸುರಪಾಲ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿ ಮಗನೇ. ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಣಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10
10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಅಮ್ಮ, ಮುಂದಕ್ಕಿಂತದೇ ಕಲರಿನ ಪಟಲವಾಯಿತು. ಏನು ಮಾಡುವ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರು. ಶ್ರೀಯುತ ಗಣೇಶ್ ಶೆಟ್ಟಿ ಹಾಗೂ ನೆರೆದಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಆಯುರಾರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಡಾಕ್ಟರ್ ಪದ್ಮನಾಭ ಉಡುಪ ಇವರ ಸೇವಾ ಬಾಪ್ತು ಮೂಡಬಿದಿರೆಯಲ್ಲಿ ಶ್ರೀರಾಮ ಚರಿತಾಮೃತ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾ ಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಕೇಳಿ.